ನಾಳೆಯಿಂದ HSRP ನಂಬರ್ ಪ್ಲೇಟ್ಗಳನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಸರ್ಕಾರ ದಂಡಾಸ್ತ್ರವನ್ನ ಪ್ರಯೋಗ ಮಾಡುತ್ತೆ ಅಂತ ಈಗಾಗಲೇ ತಿಳಿಸಿದೆ. ಇವತ್ತು ಕೊನೆ ದಿನ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ. ಹೀಗಾಗಿ ಇನ್ನೂ ಎಷ್ಟು ವಾಹನಗಳಿಗೆ HSRP ನಂಬರ್ ಪ್ಲೇಟ್ಗಳು ಅಳವಡಿಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀವಿ. HSRP ಬೋರ್ಡ್ ತಯಾರಿಕಾ ಕಂಪನಿಗಳಿಂದ ಕಾಲಾವಕಾಶಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸೆಪ್ಟೆಂಬರ್ 18ಕ್ಕೆ ಇವನ್ನೆಲ್ಲ ವಿಚಾರಣೆಗೆ ಕೂಡ ಈ ಪ್ರಕರಣ ಬರ್ತಾ ಇದೆ. ಇನ್ನು ಲಕ್ಷಾಂತರ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಆಗಿಲ್ಲ. ಹೀಗಾಗಿ ಮತ್ತೆ ಕಾಲಾವಕಾಶವನ್ನ ಅಥವಾ ಗಡುವನ್ನ ವಿಸ್ತರಣೆ ಮಾಡಿ ಅಂತ ಕೇಳಿಕೊಳ್ಳೋ ಸಾಧ್ಯತೆ ಇದೆ. ಇಂದಿಗೆ HSRP ನಂಬರ್ ಅಳವಡಿಕೆಗೆ ಗಡುವು ಅಂತ್ಯ ಆಗ್ತಾ ಇದೆ. ಸೊ ಮತ್ತೊಂದ್ಸಲ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ನಾಳೆಯಿಂದ ದಂಡಾಸ್ತ್ರದ ಪ್ರಯೋಗ ಆಗುತ್ತಾ ಅನ್ನೋದು ಕುತೂಹಲ ಕಾರಣ ಆಗ್ತದೆ. ಮೊದಲನೇದಾಗಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಸಚಿವರು ಹೇಳಿದ್ರು, ಈ ಸಲದ ಎಕ್ಸ್ಟೆನ್ಷನ್ ಲಾಸ್ಟು, ಇನ್ನು ಮುಂದೆ ಏನಾದರೂ HSRP ನಂಬರ್ ಪ್ಲೇಟನ್ನು ಹಾಕಿಲ್ಲ ಅಂತ ಹೇಳಿದ್ರೆ ₹500 ದಂಡವನ್ನು ಕಟ್ಟಬೇಕಾಗತ್ತೆ ಅಂತ ಹೇಳಿ. ಬಟ್ ಇನ್ನೂ ಆನ್ಲೈನಲ್ಲಿ ತುಂಬ ಜನ ಅಪ್ಲೈ ಮಾಡಿರೋರು ಇದ್ದಾರೆ. ಇನ್ನೂ ಕರೆಕ್ಟಾಗಿ ಡಿಮ್ಯಾಂಡಿಗೆ ತಕ್ಕಂತೆ ಸಪ್ಲೈ ಕೂಡ HSRP ನಂಬರ್ ಪ್ಲೇಟ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇಲ್ಲ. ಹೀಗಾಗಿ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಪ್ರಕರಣ ಇನ್ನು ಹೈಕೋರ್ಟ್ನಲ್ಲಿ ಕೂಡ ಇರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾರುತಿ. ಈಗ ಮತ್ತೊಂದ್ಸಲ ಗಡುವು ವಿಸ್ತರಣೆ ಆಗುತ್ತಾ ಅನ್ನೋದು ಕುತೂಹಲ. ಎಕ್ಸ್ಟೆಂಡ್ ಮಾಡೋ ಮನಸ್ಸು ಚಿಂತನೆಯಲ್ಲಿ ಸರ್ಕಾರ ಇದೆಯಾ, ಹೇಗೆ ಅಂತ? ಇದು ಸರ್ಕಾರದ ಚಿಂತನೆ ಅಲ್ಲ, ಇದು ಕೋರ್ಟ್ ವಿವೇಚನೆಗೆ ಬಿಟ್ಟಿರುವಂಥದ್ದು ಅಂತ. ಯಾಕಂದರೆ ಈಗ ಕೇಸು ಕೋರ್ಟಲ್ಲಿರುವಂಥದ್ದು, ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. 18ನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಗೊಳ್ಳುತ್ತೆ. ಯಾಕಂದರೆ ಈ ಹಿಂದೆ 4 ಬಾರಿ HSRP ನಂಬರ್ ಪ್ಲೇಟ್ ಹಾಕೋದಕ್ಕೆ ಏನು ಗಡುವುಗಳು ನೀಡಿದ್ರು 4 ಬಾರಿ ಅದು ಕಾಲಾವಕಾಶ ವಿಸ್ತರಣೆ ಆಗಿತ್ತು. ಈಗ ಸರ್ಕಾರದಿಂದ ಅಧಿಕೃತವಾಗಿ ಹೇಳಿದ್ದು ಇದು ಕೊನೆಯ ಬಾರಿ ನಾವು ವಿಸ್ತರಣೆ ಮಾಡ್ತಿರೋದು. ಇದಾದಮೇಲೆ ಸೆಪ್ಟೆಂಬರ್ 15 ಇವತ್ತಿಗೆ ಲಾಸ್ಟ್ ಆಗುತ್ತೆ. ಆ ನಂತರದಲ್ಲಿ ಏನು ರೂಲ್ಸ್ ಇದೆ ಆ ರೂಲ್ಸಿನ ಪ್ರಕಾರ ನಾವು ದಂಡವನ್ನು ಹಾಕ್ತೀವಿ ಅಂತಲೂ ಸಹ ಸರ್ಕಾರ ಹೇಳಿತ್ತು. ಆದರೆ 18ನೇ ತಾರೀಕು ಇದೆ ಬುಧವಾರ ಹೈಕೋರ್ಟಲ್ಲಿ ಒಂದು ವಿಚಾರಣೆ ಇರೋದ್ರಿಂದ ಈ HSRPಗೆ ಸಂಬಂಧಪಟ್ಟ ಹಾಗೆ ಈ HSRP ನಂಬರ್ ಪ್ಲೇಟನ್ನು ಇಲ್ಲಿವರೆಗೂ ಸಾಕಷ್ಟು ವಾಹನಗಳು ಹಾಕಿಕೊಂಡಿಲ್ಲ ಮತ್ತು ಹಾಕೊಳ್ಳೋದಕ್ಕೆ ಕಾಲಾವಕಾಶ ಇನ್ನೂ ಬೇಕಾಗಿದೆ. ಯಾಕಂದರೆ ಅದು ಆನ್ಲೈನಲ್ಲಿ ಪ್ರೊಸೀಡ್ ಆಗಬೇಕು, ಆನ್ಲೈನಿಂದ ಆದ ನಂತರದಲ್ಲಿ ಡೆಲಿವರಿ ಕೊಟ್ಟು ಅದನ್ನು ಪಂಚ್ ಮಾಡಬೇಕು. ಹೀಗಾಗಿ ಅದನ್ನು ಕೆಲವು ಅಂದರೆ ಒಂದು 4-5 ಏಜೆನ್ಸಿಗಳಿಗೆ HSRP ನಂಬರ್ ಪ್ಲೇಟನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇದು ಎಲ್ಲ ಗಾಡಿಗಳಿಗೆ ಹಾಕೋದಕ್ಕೆ ಆಗ್ತಿಲ್ಲ ಇಡೀ ರಾಜ್ಯದಾದ್ಯಂತ. ಹಾಗಾಗಿ ಇದನ್ನು ಮುಂದೂಡಬೇಕು, ಇನ್ನೂ ಕಾಲಾವಕಾಶ ನೀಡಬೇಕು ಅನ್ನೋದು HSRP ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳದೆ ಇರುವಂಥದ್ದು ಒಂದು ಅಪೀಲ್ ಹೋಗಿರುವಂಥದ್ದು. ಇನ್ನೊಂದು ಕಡೆ ಸರ್ಕಾರ ನಾವು ಹೈಕೋರ್ಟಿಂದ ಏನು ನಿರ್ಧಾರ ಬರುತ್ತೋ ಅದಕ್ಕೆ ನಾವು ಬದ್ಧರಾಗ್ತೀವಿ. ಆದರೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಗಡುವನ್ನು ವಿಸ್ತರಣೆ ಮಾಡುವ ಯಾವುದೇ ಮುನ್ಸೂಚನೆ ಇಲ್ಲ ಅಥವಾ ಸೂಚನೆ ಇಲ್ಲ. ಕೋರ್ಟಿನ ನಿರ್ದೇಶನ ಏನು ಬರುತ್ತೆ ಅದರ ಮೇಲೆ ಕೋರ್ಟ್ ಏನು ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಕೋರ್ಟ್ ಏನಾದರೂ 18ನೇ ತಾರೀಕು ಇಲ್ಲ ಈಗಾಗಲೇ 4 ಬಾರಿ ಗಡುವನ್ನು ವಿಸ್ತರಣೆ ಮಾಡಲಾಗಿದೆ. ಕಳೆದ ಫೆಬ್ರವರಿ 28ಕ್ಕೆ ಲಾಸ್ಟ್ ಆಗಿತ್ತು. ಆ ನಂತರದಲ್ಲಿ ಆಲ್ಮೋಸ್ಟ್ ಒಂದು 6 ತಿಂಗಳು ಇದು ಎಕ್ಸ್ಟೆಂಡ್ ಆಗಿ ಬಂದಿರುವಂಥದ್ದು. ಹಾಗಾಗಿ ಈಗ 6 ತಿಂಗಳು ನಾವು ಹೆಚ್ಚುವರಿ ಸಮಯಾವಕಾಶ ನೀಡಲಾಗಿದೆ ಅಂತ ಸರ್ಕಾರದ ಪರವಾಗಿ ಸರ್ಕಾರವು ಸಹ ಇದರ ಬಗ್ಗೆ ಏನು HSRPಗೆ ಎಷ್ಟು ಕಾಲಾವಕಾಶ ನೀಡಿದ್ದೀವಿ ಅನ್ನೋದನ್ನು ಸಹ ತಿಳಿಸ್ಕೊಡ್ತಾರೆ. ಇದಕ್ಕೆ ಕೋರ್ಟ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಇಲ್ಲ ಅಂದ್ರೆ ಒಂದು ವೇಳೆ ಮುಂದೂಡಬಹುದು, ಅಂದ್ರೆ ಕಾಲಾವಕಾಶವನ್ನು ಮುಂದೂಡಬಹುದು, ಅಥವಾ ಇಲ್ಲ ಈ ಗಡುವು ವಿಸ್ತರಣೆ ಮತ್ತೆ ಮಾಡೋದಕ್ಕಾಗಲ್ಲ, ಜನರಿಗೆ ದಂಡ ವಿಧಿಸಿ HSRP ಹಾಕಿ ಅಂತನೂ ಸಹ ಹೇಳುವಂತ ಸಾಧ್ಯತೆಗಳಿವೆ. ಒಟ್ಟಿನಲ್ಲಿ ಬುಧವಾರ ಏನಾಗುತ್ತೆ ಕಾದ್ ನೋಡ್ಬೇಕಿದೆ. ಮಮತಾ, ಧನ್ಯವಾದ ಮಾರುತಿ, ಮಾಹಿತಿಗಾಗಿ.